ಇಲ್ಲಿ ನೋಡಿ, ಇಲ್ಲಿ ದುಡ್ಡು ಒಡವೆ ಎಲ್ಲ ತಂದಿದ್ದೀನಿ. ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ, ಅಬ್ಬಬ್ಬಬ್ಬ ಎಷ್ಟು ದುಡ್ಡಿದೆ. ಬಂಗಾರ ಕಡೆ, ನನ್ ಮುದ್ದು ಬಂಗಾರ. ಎಷ್ಟೊಂದು ಒಡವೆ, ಇಂತ ಒಡವೆ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮತ್ ನಿಮ್ ಮಗಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಸಿಕ್ಕಿದ್ರೆ ಸೀನು ಮಾವ, ಸಿಕ್ಕಿಲ್ಲ ಅಂದ್ರೆ ದುಡ್ಡು ಒಡವೆ. ಇದೇ ನನ್ ಸ್ಟ್ರಾಟಜಿ. ಆದಷ್ಟು ಬೇಗ ನಾವಿಲ್ಲಿಂದ ಹೊರಟು ಹೋಗ್ಬೇಕು. ಮಗಳೇ, ದೂರ ಎಲ್ಲಿಗಾದ್ರೂ ಹೋಗಿ ಸೆಟ್ಲ್ ಆಗ್ಬಿಡೋಣ. ಕೊಡಿ. ಅಯ್ಯೋ ಅಯ್ಯೋ, ರಾಜಾರಾಮ್ ಅವ್ರು ಬರ್ತಿದಾರ ಕಣೆ. ಏನು ಅಂದ್ರೆ ಸಿಕ್ಕಾಕೋತಾಳೇನ್ರಿ? ದಾರಿ ಮಧ್ಯದಲ್ಲಿ ಅಡ್ವಾಗಿ ನಿಂತ್ರೆ ಸಿಕ್ ಬೀಳದೆ ಇನ್ನೇನಾಗ್ತಾಳೆ. ನಾವು ಓಡೋದ್ರು ಯಾವತ್ತೋ ಒಂದಿನ ಸಿಕ್ಕಾಕೋತಾಳಲ್ವಾ, ಅದ್ ಈಗ್ಲೇ ಸಿಗಾಕೊಂಡ್ಲ ಅನ್ಕೊಳ್ಳೋಣ. ಇಲ್ಲ ಇಲ್ಲ, ನಮ್ ಮಗಳ ಮೇಲೆ ನನಗ್ ನಂಬಿಕೆ ಇದೆ. ಯಾವುದೋ ರೀತಿಯಲ್ಲಿ ತಪ್ಪಿಸ್ಕೋತಾಳೆ. ಇವ್ರ್ಯಾಕೆ ಈ ಕಡೆ ಬರ್ತಾ ಇದ್ದಾರೆ? ಏನಾದ್ರೂ ಹೇಳಿ ತಪ್ಪಿಸ್ಕೊಂಡ್ಬಿಡ್ಬೇಕು. ಏನಮ್ಮ ಇಲ್ಲಿದ್ಯಾ? ಯಾರು? ಓ ದೊಡ್ಡಪ್ಪ, ನೀವಾ? ಅದು ದೊಡ್ಡಪ್ಪ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಪಾರ್ವತಿ ಚಿಕ್ಕಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೆ. ಈ ಟೈಮ್ ಅಲ್ಲ, ಒಬ್ಳೆ ಎಷ್ಟೊತ್ತು ಅಂತ ಕಾಯ್ತಿಯಮ್ಮ. ಮೊದ್ಲೇ ನಿನ್ ಕಣ್ ಕಾಣಲ್ಲ. ಪರವಾಗಿಲ್ಲ ದೊಡ್ಡಪ್ಪ, ನಾನ್ ನೋಡ್ಕೋತೀನಿ. ನೀವ್ ಹೋಗಿರಿ, ನಾನ್ ಚಿಕ್ಕಮ್ಮನ ಜೊತೆಗೆ ಬಂದ್ಬಿಡ್ತೀನಿ. ಅಷ್ಟೊತ್ತು ನೀನು ಒಬ್ಳೆಯಲ್ಲಿ ಕಾಯೋದು ಒಳ್ಳೇದಲ್ಲ. ನನ್ ಜೊತೆ ಬಾರಮ್ಮ, ಮನೆಗೆ ಹೋಗೋಣ. ನಾನ ಈಗ ಏನ್ರಿ ಮನೆ ಕರ್ಕೊಂಡು ಹೋಗೋ ತರ ಇದಾರೆ? ಅಯ್ಯೋ ಅದು ಬಿಡು, ಅದೇ ಕಳ್ಳ ಅನ್ನೋ ವಿಷಯ ಅವ್ರಿನ್ನೂ ಗುರ್ತು ಹಿಡ್ದಿಲ್ಲ. ಅದಕ್ಕೆ ಸಂತೋಷ ಪಡೆ. ಪರವಾಗಿಲ್ಲ ದೊಡ್ಡಪ್ಪ, ಚಿಕ್ಕಮ್ಮ ಬರ್ತಿದ್ದಾಳಲ್ಲ, ನಾನು ಅವ್ರ ಜೊತೆನೆ ಬರ್ತೀನಿ. ನೀವು ಹೊರಟಿರಿ. ನೋ ನೋ ನೋ, ಇಲ್ಲಮ್ಮ, ಅವ್ರು ಬರಕ್ಕಿನ್ನೂ ಸಮಯ ಹಿಡಿಯುತ್ತೆ ಅನ್ಸುತ್ತೆ. ನಾನ್ ನಿನ್ನ ಇಲ್ಲಿ ನೋಡಿದ ಮೇಲೂ ನೀನೇನು ಒಬ್ಳನ್ನೇ ಬಿಟ್ಟು ಹೋದ್ರೆ ನನ್ ಮನ್ಸಾಕ್ಷಿನೂ ಒಪ್ಕೊಳ್ಳೋದಿಲ್ಲ. ನನ್ ಜೊತೆ ಬಾ, ಮನೆಗೆ ಹೋಗೋಣ. ಬಾ ಬಾ ಬಾ, ಗಡಿ ಹತ್ತು. ಬೇಡ, ಹುಷಾರ ಕೂತ್ಕೋ. ಮುಗೀತು ನನ್ ಕತೆ. ಅಯ್ಯೋ ಅಯ್ಯೋ, ಏನ್ ಜನನೋ ಏನೋ, ಮನೇಲಿ ಮಗು ಕಾಣಿಸ್ತಿಲ್ಲ ಅಂತ ಎಲ್ರು ಒಂದೊಟ್ಟು ನೀರ್ ಕೂಡ ಕುಡಿದೇ ಇದ್ರೆ ಇವರು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ. ಇದೇನೆ, ಎಷ್ಟೋ ಸಲ ನೀನು ಅಡ್ಗೆ ಮನೆಯಲ್ಲಿ ಕಳ್ಳಿ ತರ ಗಬಗಬ ಅಂತ ತಿನ್ನೋದನ್ನ ನೋಡಿದ್ದೀನಲ್ಲ. ಅಂದ್ರೆ ಅದು ಶುಗರ್ ಡೌನ್ ಆಗ್ಬಾರ್ದು ಅಂತ 1-2 ತುತ್ತು ತಿಂದೆ. ಇವ್ರ ತರ ಒಂದ್ ತಟ್ಟೆ ತುಂಬಾ ತಿನ್ಲಿಲ್ಲ. ಸರ್, ಇದನ್ನೊಂದ್ಸಲ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇಲ್ಲಿ ನನ್ಗೆ ಹೊಟ್ಟೆ ಉರಿತಾ ಇದೆ. ಚೆನ್ನಾಗಿದೆ. ಪರಿಹಾರ ಏನು ಇಲ್ದೇನೆ ಹಸುವಿನ ಬಗ್ಗೆ ಯೋಚನೆ ಮಾಡೋ ಅಂತವಳಲ್ಲ ಕಣೆ ನನ್ ಸೊಸೆ. ನೀನೇನು ಕೋಪ ಮಾಡ್ಕೋಬೇಡ. ಸರ್, ಸಾಂಬಾರ್ ಹಾಕೊಳ್ಳಿ ಸರ್. ನಿಮ್ ಜೊತೆ ತೃಪ್ತಿಯಾಗಿ ತಿನ್ಬೇಕು ಅಂತ ಮನಸ್ಫೂರ್ತಿಯಾಗಿ ಇದೆಲ್ಲ ಮಾಡಿದೀನಿ. ನಿಜನೇ ರಾಜಿ, ನಿನ್ ಮನ್ಸಿನ ತರನೇ ಇದು ತುಂಬಾನೇ ಚೆನ್ನಾಗಿದೆ. ಏಯ್, ಅವನಿಂದ ತಾಮ್ರ ಪತ್ರನ ಕಿತ್ಕೊಂಡ್ ಬಂದೆ. ಅವ್ರೀಗ ಮಗುನ್ ಕರ್ಕೊಂಡ್ ಹೋಗಿದ್ದಾರೆ. ನಿನಗ್ ಊಟ ಹೇಗೆ ಸೇರ್ತಿದೆ? ಹಸ್ವಾದಾಗ ತಿನ್ಲೇಬೇಕಲ್ವಾ ಅಶ್ಮಿತಾ? ಮಗು ಇಲ್ದೆ ನಾನಿಲ್ಲಿ ಹತ್ಕೊಂಡ್ ಕೂತಿದ್ರೆ ನೀನಿಲ್ಲಿ ನೆಮ್ಮದಿಯಾಗಿ ತಿಂತಿದ್ಯಾ? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬಾ, ನೀನು ಕೂಡ ಕೂತ್ಕೊಂಡ್ ತಿನ್ನು. ರಾಜಿ, ಅದನ್ ಕೊಡು. ಅದೇನೋ ಗೊತ್ತಿಲ್ಲ, ಇವತ್ತು ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಅನಿಸ್ತಿದೆ. ಛೀ, ನೀನಂತೂ ತಾಯಿ ಆಗ್ಲಿಲ್ಲ. ಹೋಗ್ಲಿ, ಹೆಣ್ಣಿನ ತರಾನು ಯೋಚನೆ ಮಾಡಲ್ವಾ? ಹೌದು ಬಿಡು, 9 ತಿಂಗಳು ಹೆತ್ತು ಹೊತ್ತಿರೋಳ್ ನನಗ್ ಗೊತ್ತಾಗತ್ತೆ ಆ ನೋವು. ನಿನಗ್ ಹೇಗ್ ಗೊತ್ತಾಗತ್ತೆ ಹೇಳು?
ಹಾಗೇಳು ಮತ್ತೆ. ದೊಡ್ಡ ಸೊಸೆಯಾಗಿ ಬಂದು ಮನೆ ಮರ್ಯಾದೆ ತೆಗಿತಿದ್ದಾಳೆ. ನೀನು ಮನುಷ್ಯರ ಜಾತಿಲಲ್ಲ, ರಾಕ್ಷಸರು ಜಾತಿಲಿ ಹುಟ್ಟಬೇಕಾಗಿತ್ತು. ಅಂದ್ರೆ ನಿನ್ ಜಾತಿಲೇನಾ? ನೀವು ಸುಮ್ನೆ ಇರ್ರಿ. ಪ್ರತಿ ಸಲ ಅವಳನ್ನ ವಹಿಸ್ಕೊಂಡ್ ಬರ್ತಾ ಇರ್ತೀರಾ. ನಾನು ರಾಜಲಕ್ಷ್ಮಿನ ವಹಿಸ್ಕೊಂಡ್ ಬರ್ತಾ ಇಲ್ಲ. ಅವಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ರೆ ನಾವೆಲ್ಲರೂ ಅವಳನ್ನ ಅನುಸರಿಸ್ಕೊಂಡು ಅಭಿಮಾನದಿಂದ ನೋಡ್ತೀವಿ ಕಣೆ. ಅದ್ಗೆ ಆ ತಾಮ್ರ ಪತ್ರಗಳನ್ನ ಅವ್ರ ಮುಖಕ್ಕೆ ಎಸ್ತು ನನ್ನ ಮಗುನ ಕಾಪಾಡಿ. ಅದ್ಗೆ ನಿಮಗೆ ಅಸ್ಮಿತನ್ ಮೇಲೆ ಕೋಪ ಇದ್ರೆ ಅದನ್ನ ಮಗು ಮೇಲೆ ತೋರಿಸ್ಬೇಡಿ. ಅವಳಿಗೆ ಮಗು ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ನನ್ನ ಮಗು ಬೇಕು. ಅದ್ಗೆ ಪ್ಲೀಸ್ ಅದ್ಗೆ. ಒಡವೆ ದುಡ್ಡನ್ನೆಲ್ಲ ಬಚ್ಚಿಟ್ಟಿದಳ್ರಿ, ಕೇಳ್ರಿ ಇವಳ. ಆದ್ಯಾ, ನಿಮ್ ಚಿಕ್ಕಮ್ಮ ಹೇಳ್ತಿರೋದು ನಿಜಾನ? ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಚಿಕ್ಕಪ್ಪ, ಆದ್ರೆ ಈ ಕೆಲ್ಸ ಮಾಡಿದ್ದು ಚಾರು ಅಂತ ನನಗೆ ಅನುಮಾನ. ಇನ್ ಸೀನು ಅಗತ್ಯ ಇವಳಿಗಿಲ್ಲ ಅಂತ ಮನೆಯಲ್ಲೆಲ್ಲ ದೋಚ್ಕೊಂಡು ಓಡ್ ಹೋಗ್ಬೇಕು ಅಂತಿದ್ಲು. ಮತ್ತೆ ಚಾರು ಮೇಲೆ ಹೇಳ್ಬೇಕು ಅಂತಿದ್ಯಾ? ಏನ್ ಮಾತಾಡ್ತಾ ಇದ್ದೀರಾ ಚಿಕ್ಕತ್ತೆ? ಯಾವ ಆಧಾರ ಇಟ್ಕೊಂಡು ಆದ್ಯನ್ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ? ಹೇಳು. ಯಾವುದೇ ಆಧಾರಗಳಿಲ್ದೆ ಆದ್ಯನ್ ಮೇಲೆ ಅಪವಾದ ಹೊರಿಸೋದು ತಪ್ಪು. ಮತ್ತೆ ಆದ್ಯ ಮಾತ್ರ ಯಾವ ಆಧಾರನೂ ಇಲ್ದೆ ಚಾರು ಮೇಲೆ ಹೇಳೋದ್ ತಪ್ಪಲ್ವಾ? ಮತ್ತೆ ಅದನ್ ಕೇಳ್ರಿ ಅದನ್ನ. ಬಾಮ್ಮ, ಹುಷಾರಾಗ್ ಬಾ.